ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ನೋಡಿ ಮತ್ತು ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೊ ಈ ವ್ಲಾಗ್ ಏನಂದರೆ, ನಾವು ಫ್ರೆಂಡ್ಸ್ ಎಲ್ಲ ಡೇ ಔಟಿಂಗ್ ಪ್ಲ್ಯಾನ್ ಮಾಡಿದ್ರಿ ಎಲ್ಲಿ ಅಂತ ನೋಡಿ, ಮತ್ತು ಎಷ್ಟು ಜನ ಹೋಗ್ತಿದ್ದೀವಿ ಅಂತ ಕೂಡ ವೇಟ್ ಆ್ಯಂಡ್ ವಾಚ್. ಟೈಮ್ ಆಗಿದೆ, ನನ್ನ ಫ್ರೆಂಡ್ ಬರ್ತಾರೆ ಪಿಕ್ ಮಾಡೋಕ್ಕೆ, ಅಷ್ಟರಲ್ಲೇ ನಾನು ರೆಡಿ ಆಗಿದೆ. ಗೈಸ್, ನಾವು 7:20ಗೆ ಮನೆ ಬಿಡಬೇಕು ಅಂದ್ಕೊಂಡಿದ್ದು, ಇನ್ನೇನು 8:20 ಆಗಿದೆ. ಇವಾಗ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದೆ ಇವಾಗ ರೆಡಿ ಆಗಿದ್ದೀನಿ ಅಂತ. ಇಂಥ ಲೇಟ್ ಫ್ರೆಂಡ್ಸ್ ಇದ್ದರೆ ಹೋಗೋದು. ಸೊ ಇವಾಗ ಮನೆ ಹತ್ರ ಬಂದು ಪಿಕ್ ಮಾಡಬೇಕಾಗಿತ್ತು, ಅವಳು ಬರೋಕ್ಕೆ ಲೇಟ್ ಆಗುತ್ತೆ ಅಂದ್ಲು. ಸೊ ಇವಾಗ ನಾನು ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಿದ್ದೀನಿ. ನಮ್ಮ ಜೊತೆ ಹೋಗ್ಬೇಕಾದ್ರೆ ಹಂಗೆ ಆಟೋದವರು ಗೈಸ್, ಅವಳು ಇವಾಗ ಬಂದಿದ್ದಾಳೆ ನೋಡಿ. ಇವಳಿಗೆ ದೀಪಿಕಾ ಟೈಮ್ ಸೆನ್ಸ್ ಒಂಚೂರು ಇಲ್ಲ, ಇವಳಿಂದನೇ ಯಾವಾಗಲೂ ಲೇಟು. ಇವಾಗ ಬಸ್ ಹತ್ತಿದ್ದೀವಿ. ಗೈಸ್, ಭೂಮಿಕಾ ನೋಡಿ ನಿದ್ದೆ ಮಾಡ್ತಾ ಇದ್ದಾಳೆ. ಇವಾಗಲೂ ನಿದ್ದೆ ಮಾಡೋದೇ ಆಯ್ತು ಇವಳು. ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ನೋಡ್ತಾ ಇದ್ದಾಳೆ. ಗಾಯ್ಸ್, ಇವಾಗ ಅಷ್ಟೇ ಬಂದು ಕೈವಾರ ಕ್ರಾಸ್ ಹತ್ರ ರೀಚ್ ಆಗಿದ್ದೀವಿ. ಸೊ ಇವಾಗ ನಮ್ಗೆ ಈ ಕಡೆ ದಾರಿಯಲ್ಲಿ ಹೋಗಿದ್ರೆ ರೆಸಾರ್ಟ್ ಸಿಗುತ್ತೆ. ಇವಾಗ ಆಟೋ ಹಾಕ್ತಿದ್ದೀವಿ. ಇಲ್ಲಿಂದ ಒಬ್ಬೊಬ್ಬರು ರೇಟ್ ಹೇಳ್ತಾರೆ 50, 60, 70, ಒಬ್ಬೊಬ್ರು 100 ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು 70 ರೂಪೀಸ್ಗೆ ಹೋಗ್ತಾ ಇದ್ದೀವಿ. ಕೈವಾರ ಸ್ಟಾಪಿಂದ ಸ್ವಲ್ಪ ಹತ್ರನೇ ಇದ್ದೀವಿ. ಗಾಯ್ಸ್, ನಾವು ಫೈನಲಿ GK ಹಿಲ್ ವ್ಯೂ ರೆಸಾರ್ಟ್ ಬಂದಿದ್ದೀವಿ with them. Hi. Hello. Guys, ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹೀಗಿದೆ. ಇವಾಗ ಚೆಕ್ ಇನ್ ಆಗಬೇಕು ಅಂತ ಓಡಿ ಹೋಗ್ತಾ ಇದ್ದಾರೆ ಇವರಿಬ್ರು. ಗೈಸ್, ರಿಸೆಪ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ, ಹೇಗಿದೆ ನೋಡೋಣ. ವಾವ್, ಬ್ಯೂಟಿಫುಲ್ ಪಿಂಕ್ ಟ್ರೀ. ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಚೆಕ್ ಇನ್ ಆಗ್ತಿದ್ದೀವಿ. ಇದೆಲ್ಲ ಫಿಲ್ ಮಾಡ್ತಿದ್ದಾಳೆ. ಗೈಸ್, ಇಲ್ಲಿ ಬ್ಯಾಗ್ ಇಕ್ಕಕ್ಕೆ ಬಂದಿದ್ದೀವಿ. ಗೈಸ್, ಲಗೇಜ್ ಎಲ್ಲ ಇಕ್ಕಿದಾಯ್ತು. ಸೊ ಇವಾಗ ರೆಸಾರ್ಟ್ ಎಲ್ಲ ಹೇಗಿದೆ ಏನು ಅಂತ ನೀಟಾಗಿ ಫಸ್ಟಿಂದ ಎಕ್ಸ್ಪ್ಲೋರ್ ಮಾಡ್ತೀವಿ. ಇವಾಗ ಲಗೇಜ್ ಇಕ್ಬಿಟ್ಟು ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ವಿ ಆರ್ ಆಲ್ ಸೆಟ್. ಇವಾಗ ರೆಸಾರ್ಟ್ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ರಿಸೆಪ್ಷನ್ ಮುಗಿಸ್ಕೊಂಡು ಈ ಕಡೆ ಪಾರ್ಕಿಂಗ್ ಇದೆ, ಮತ್ತು ಅಲ್ಲಿ ರೆಸ್ಟೋರೆಂಟ್ ಆ್ಯಂಡ್ ಬಾರ್. ಅದು ಆರ್ಕಿಟೆಕ್ಚರ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ಮೇಲೆಗಡೆ ಎಲ್ಲ ಫುಲ್ಲು ಲೈಟಿಂಗ್ಸ್ ಇದೆ. ನೈಟ್ ಫುಲ್ಲು ಲೈಟ್ಸ್ ಎಲ್ಲ ಹಾಕಿದೆ. ನೈಟ್ ಅಂತೂ ರೆಸಾರ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಂದುಬಿಟ್ಟು ಫುಲ್ಲು ಡೈನಿಂಗ್ ಇದೆ. ಅದು ಲಂಚ್ ಮಾಡೋಕ್ಕೆ ಹೋದಾಗ ಒಳಗಡೆ ತೋರಿಸ್ತೀನಿ. ಸೊ ಗಾಯ್ಸ್, ನೀವೇನೋ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿದ್ದೀರ ಅಂತ ಈ ಕಡೆ ಕಿಡ್ಸ್ ಸೆಕ್ಷನ್ ಇದೆ. ಆಟ ಆಡೋಕ್ಕೂ ತುಂಬ ಚೆನ್ನಾಗಿದೆ. ನೀವು ಈ ಕಡೆ ಬಂದಾಗ ವಿಸಿಟ್ ಮಾಡಿ. ಗಾಯ್ಸ್, ಇವಾಗ ನಾವು ಚಿಕ್ಕ ಮಕ್ಳು ಆಡೋದನ್ನ ಆಡೋಕೆ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ಹೆಂಗೆ ಆಡ್ತಾ ಇದ್ದಾರೆ ಇವರಿಬ್ರು ಅಂತ. ಅವ್ಳಿಗೆ ಇಡಿಸ್ತಾನೆ ಇಲ್ಲ ಅಂತ ಆದರೂ ಆಡ್ತಾ ಇದ್ದಾಳೆ. ಬಾರಿ, ನೀವು ಕೂಡ ಸ್ಪಾ ಕೂಡ ಇದೆ, ನೀವು ಕೂಡ ಬಂದು ವಿಸಿಟ್ ಮಾಡಿ. ಒಳಗಡೆ ಹೇಗಿದೆ ನೋಡೋಣ. ಅಲ್ಲಿ ಬುದ್ಧನೂ ಇದೆ. ಬುದ್ಧ ಅಲ್ಲಿ ಸ್ಪಾ ಒಳಗಡೆ ತೋರಿಸ್ಬಿಡು. ಸೊ
ಇದಕ್ಕೆ ಸ್ಪಾಗೆ ಪೇ ಮಾಡಬೇಕು ಅಂತ ಅಲ್ಲಿ ಸ್ಕ್ಯಾನರ್ ಕೂಡ ಇಟ್ಟಿದ್ದಾರೆ. ಗಾಯ್ಸ್ ಇಷ್ಟೊತ್ತು ಇಲ್ಲಿ ವೀಡಿಯೋಸು ಫೋಟೋಸು ಎಲ್ಲ ಆಯಿತು. ಸೊ ಇವಾಗ ಇನ್ನೊಂದು ಪ್ಲೇಸ್ಗೆ ಹೋಗ್ತಿದ್ದೀವಿ. ಆ್ಯಕ್ಟಿವಿಟೀಸ್ ಏನೇನಿದೆ ನೋಡೋಣ ಅಂತ ಹೋಗ್ತಿದ್ದೀವಿ. ಗಾಯ್ಸ್ ಆ ಕಡೆ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಈ ಕಡೆ ಕೂಡ ಕಾರ್ ಪಾರ್ಕಿಂಗ್ ಇದೆ, ಈ ಕಡೆ ಕ್ರಿಕೆಟ್ ಆಡೋಕ್ಕಿದೆ. ಸೊ ಆ್ಯಕ್ಟಿವಿಟೀಸ್ ಯಾವ ಕಡೆ ಇದೆ ಅಂತ ನೋಡೋಕ್ಕೆ ಹೋಗ್ತಿದ್ದೀವಿ. ಇದು ATV ಬೈಕ್ ರೈಡ್ ಟ್ರ್ಯಾಕ್ ಅಂತ ಇದು. ಸೊ ಗಾಯ್ಸ್ ಇದು ವಿಲ್ಲಾ ಸ್ಟೇಸ್ ಅಂತೆ, ಚಿಕ್ಕದಾಗಿ ವೈಟಾಗಿ ಇದೆ ಅಲ್ವಾ, ಇದು ವಿಲ್ಲಾ ಸ್ಟೇಸ್. ಗಾಯ್ಸ್ ರೋಪ್ ಆ್ಯಕ್ಟಿವಿಟೀಸ್ ನೋಡಿ ಇಲ್ಲಿ ಹೇಗಿದೆ ಅಂತ. ಬಿದ್ದರೆ ಸೀರಿಯಸ್ಲಿ ನೀರೊಳಗಡೆ ಬೀಳ್ತಿದೆ ಸೈಕಲಿಂಗು. ಸೊ ಇವಾಗ ನಾವು ಎಲ್ಲಿ ಪೇ ಮಾಡೋದು ಅಂತ ನೋಡೋಕೆ ಹೋಗ್ತಿದ್ದೀವಿ. ಪೇ ಮಾಡಿ ಆದರೆ ಅಂತ ಫುಲ್ ಭಯ ಆಗ್ತಿದೆ, ಬಟ್ ವಿ ಹ್ಯಾವ್ ಟು ಪ್ಲೇ ಅಂತ ಫಿಕ್ಸ್ ಆಗಿದ್ದೀವಿ. ಫ್ರೆಂಡ್ಸ್ ಇವಾಗ ಅರ್ಷಿತಾ ಬರ್ತಾ ಇದ್ದಾಳೆ, ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ. ಅರ್ಷಿತಾ, ಹೌ ಆರ್ ಯು ಫೀಲಿಂಗ್? ಆಕ್ಚುಲಿ ಅವಳು ಬರಲ್ಲ ಅಂತ ಹೇಳಿದ್ಲು, ನಾನೇ ಫೋರ್ಸ್ ಮಾಡಿದ್ದು ಬರಕ್ಕೆ. ಅಲ್ಲಾಡ್ತಾ ಇದೆ ಅಂತೆ, ಇನ್ನ ಚೆನ್ನಾಗಿ ಅಲ್ಲಾಡಿಸು. ಆಯ್ತು. ಅರ್ಷಿತಾ, how was your experience? ಸೂಪರ್, ವೆರಿ ಈಸಿ. ಗೈಸ್ ನಾನು ಮತ್ತು ದೀಪಿಕಾ ಆಡ್ತಿದ್ದೀವಿ. ಇವಳು ಯಾವುದು ಆಡ್ತಿರ ಭಯ 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 ಅಂತ ಹೇಳ್ತಿದ್ದಾಳೆ. ಯಾಕಂದ್ರೆ ಇಲ್ಲಿ ಕೆಳಗಡೆ ವಾಟರ್ ಇದೆ ಅದಕ್ಕೆ. ಗೈಸ್ ಅಡ್ವೆಂಚರ್ಸ್ ಗೇಮ್ ಆಡ್ಕೊಂಡು ಇವಾಗ ಇಂಡೋರ್ ಗೇಮ್ಸ್ ಹತ್ರ ಹೋಗ್ತಿದ್ದೀವಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ದೀಪಿಕಾ? ಅಡ್ವೆಂಚರಸ್ ಗೇಮ್, ಲೈಕ್ ಇಟ್ ವಾಸ್ ಫನ್. ಲೈಕ್ ಮಿಡಲಲ್ಲಿ ಹೋದ್ಮೇಲೆ ನಾನು ಸಿಂಗಲ್ ರೋಪ್ ಮೇಲೆ ಹೋದೆ, ಸ್ವಲ್ಪ ಭಯ ಆಯಿತು ಅಷ್ಟೇ, ಬಟ್ ಇಟ್ ವಾಸ್ ಫನ್. ಇದು ಇಂಡೋರ್ ಗೇಮ್ಸ್ ಇಷ್ಟೆಲ್ಲ ಇದೆ. ಸೊ ಕಿಡ್ಸ್ ಎಲ್ಲ ಆಡ್ತಿದ್ದಾರೆ. ಸೊ ಇವಾಗ ನಾವು ಇದು ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೈಸ್ ಇಲ್ಲಿ ಕುತ್ಕೊಳಕ್ಕೆಲ್ಲ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಚೇರ್. ನನ್ನ ಫ್ರೆಂಡ್ಸ್ ಜೊತೆ ಬಂದಾಗ ಆರಾಮಾಗಿ ಕುತ್ಕೋಬೋದು ಅಂತ. ಮೇಲೆ ಹೋಗೋಕ್ಕೂ ಜಾಗ ಇದೆ. ಮೇಲೆಯಿಂದ ಹೆಂಗಿರುತ್ತೆ ನೋಡೋಣ. ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸುತ್ತೆ. ಸೊ ಈ ಕಡೆಯಿಂದ ಫುಲ್ ವ್ಯೂ ಕೂಡ ಕಾಣಿಸುತ್ತೆ. ಗೈಸ್ ಗ್ರೂಪಲ್ಲಿ ಬಂದಿದ್ದೀವಿ ಅಂದರೆ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಆಡಿಸ್ತಾರೆ. ಇದು ವೆಜಿಟೇರಿಯನ್ ಕ್ಯಾರೆಟ್ ಆ್ಯಂಡ್ ಕಾರ್ನ್ ಸೂಪ್ ಅಂತೆ. ಸೊ ಇದೇನೋ ವೆರೈಟಿಯಾಗಿ ಏನೋ ಇದೆ, ಹೆಸರೇನು ಹಾಕಿಲ್ಲ. ತಂದೂರಿ ನಟ್ಟಿ ಬಾಕ್ಸ್. ಸೊ ಡಿಫ್ರೆಂಟಾಗಿದೆ. 4 ಹಾಕ್ಕೊಳ್ಳೆ. ಹೌದಾ, ಸಾಕ್ಬಿಡು. ರೋಟಿ, ಇದು ಪಾಸ್ತಾನ. ಸೊ ಪಾಸ್ತಾ ಇದೆ, ರೋಟಿ, ಪಾಸ್ತಾ, ಕ್ರೀಮಿ ವೈಟ್ ಸಾಸ್ ಪಾಸ್ತಾ. ಸಾಕು. ಪನ್ನೀರ್ದು ಸ್ವಲ್ಪ ಹಾಕು, ಪನ್ನೀರು. ಸಾಕು. ಇದೆನ್ ದಾಲ್ ಇದೆ, ಇದೆಲ್ಲ ನೆಕ್ಸ್ಟ್ ನೋಡೋಣ. ಕರ್ಡ್ ರೈಸ್ ಇದೆ, ದೆನ್ ಬ್ಯಾಟ್ ಇದೆ. ರೈಸಲ್ಲಿ ಗೀ ರೈಸ್ ಅನಿಸುತ್ತೆ, ಗೀ ರೈಸ್, ವೈಟ್ ರೈಸ್ ಮತ್ತು ದಾಲ್ ಇದೆ.
ಸೊ ಇಷ್ಟು ಐಟಮ್ಸ್. ಸೊ ನಾನು ವೆಜ್ ಐಟಮ್ಸ್ ಹಾಕೊಳ್ತೀನಿ, ಶ್ರಾವಣ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಲ್ಲ. ಸೊ ಇವಳು ವೆಜ್ ತಿಂತಿದ್ದಾಳೆ, ವೆಜ್ ತಿಂತಿದ್ದಾಳೆ, ನಾನ್ ವೆಜ್ ಬೇಕು ಅಂತ ಹೇಳ್ತಾ ಇದ್ದಾಳೆ. ಗೈಸ್ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಊಟ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನೀವು ಈ ಕಡೆ ಬಂದಿದ್ದೀರಾ, ಬಂದು ವಿಸಿಟ್ ಮಾಡಿ. ಫುಡ್ ಅಂತೂ ತುಂಬ ಚೆನ್ನಾಗಿದೆ. ಗೈಸ್ ಇವಾಗ ನಾವು ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡು ಸ್ವಿಮ್ಮಿಂಗ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಇವರಿಬ್ಬರು ನೋಡಿ ಹೇಗಿದ್ದಾರೆ. ಗೈಸ್ ಸ್ವಿಮ್ಮಿಂಗ್ ಆಡಬೇಕಾದ್ರೆ ಫುಲ್ಲು ಮಳೆ ಬಂದ್ಬಿಡ್ತು. ಗೈಸ್ ಸ್ವಿಮ್ಮಿಂಗ್ ಆಡಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಇವಾಗ ಕಾಫಿ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಸ್ನ್ಯಾಕ್ಸ್ಗೆ ಇದು ವೆಜ್ಜಿ ರೋಲ್ ಮತ್ತು ಇದೇನು ಹಪ್ಪಳ ಥರ ಮಾಡಿದ್ದಾರೆ. ಸೊ ಇವಾಗ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚಟ್ನಿ ಸಿಕ್ಕಿದ್ದಾರೆ, ಎಲ್ಲ ಟೇಸ್ಟ್ ಮಾಡ್ತೀನಿ. ಆ ಕಡೆ ಕಾಫಿ ಟೀ ಇದೆ. ಇವಾಗ ಕಡೆ ಬಂದು ಇಲ್ಲಿ ತಿಂತಾ ಇದ್ದಾರೆ, ನಾನು ತೊಗೊಂಡು ಬರೋಷ್ಟಕ್ಕೆ. ಗೈಸ್ ಇವಾಗ ಇವರಿಬ್ರು ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ. ಗೈಸ್ ಭೂಮಿ ನೋಡಿ ಯಾವ ಗೇಮ್ ಆಡ್ತಿದ್ದಾರೆ, ಚೈಲ್ಡ್ ಥರ. ಚೈಲ್ಡ್ ಭೂಮಿ. ಸೊ ಗೈಸ್ ಇವಾಗಷ್ಟೇ ಮನೆಗೆ ಬಂದು ರೀಚ್ ಆದೆ. ಸೊ ಇವತ್ತು ಡೇ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವ್ಲಾಗ್ ಆ್ಯಕ್ಚುಲಿ ಅಲ್ಲೇ ಎಂಡ್ ಮಾಡಿ ಸ್ಟೋರೇಜ್ ಆಗಿಲ್ಲ. ಸೊ ಮನೆಗೆ ಬಂದು ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.